ಇವತ್ತು ನಮ್ಮ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ LPG ಗ್ಯಾಸ್ ಶಾರ್ಟೇಜ್ ಯಾಕೆ ಆಗ್ತಿದೆ, ಯಾಕೆ ಸಡನ್ ಆಗಿ ಗ್ಯಾಸ್ ಸಿಲಿಂಡರ್ ಸಿಗೋದಕ್ಕೆ ಇಷ್ಟು ಡಿಲೇ ಆಗ್ತುಂಟು, ಇದಕ್ಕೆ ಮಿಡಲ್ ಈಸ್ಟ್ ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡೆಯುತ್ತಿರುವ ವಾರ್ ನ ಇಂಪ್ಯಾಕ್ಟ್ ಇದೆಯಾ, ಇಂಡಿಯಾಗೆ ಗ್ಯಾಸ್ ಎಲ್ಲಿಂದ ಬರುತ್ತದೆ, ಈ ಎಲ್ಲ ಪ್ರಾಬ್ಲಮ್ಗಳು ಭಾರತದವರಿಗೆ ನಮ್ಮ ಕರ್ನಾಟಕದ ಜನರಿಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತದೆ, ಈ ಎಲ್ಲ ಕ್ವಶನ್ ಗಳಿಗೆ ನಾವು ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ಕರ್ನಾಟಕದಲ್ಲಿ ಏನಾಗ್ತಿದೆ, ರೀಸೆಂಟ್ ಡೇಸ್ ಅಲ್ಲಿ ನಾವು ನೋಡಿದ್ರೆ ಬೆಂಗಳೂರು, ಮೈಸೂರು, ಮಂಗಳೂರು ಈ ತರ ದೊಡ್ಡ ದೊಡ್ಡ ಸಿಟಿಯಲ್ಲಿ ತುಂಬಾ ಜನರು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಬಂದ್ಬಿಟ್ಟು ರೀಸೆಂಟ್ ಡೇಸ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೆ ಡೆಲಿವರಿ ಆಗ್ಲಿಕ್ಕೆ ತುಂಬಾ ಲೇಟ್ ಆಗ್ತುಂಟು. ಬುಕ್ ಮಾಡಿ 10-15 ದಿವಸ ಆದ್ರೆ ಸಹ ಗ್ಯಾಸ್ ನಮ್ಗೆ ಸಿಗ್ತಾ ಇಲ್ಲ. ಹೋಟೆಲ್ಸ್ ಗಳಿಗೆಲ್ಲ ಗ್ಯಾಸ್ ಸಪ್ಲೈ ಆಗ್ತಿಲ್ಲ. ಅಂಡ್ ಕೆಲವು ಹೋಟೆಲ್ಸ್ ಗಳೆಲ್ಲ ಶಟ್ ಡೌನ್ ಮಾಡ್ತಿದ್ದಾರೆ ಅಂಡ್ ಟೆಂಪರರಿ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಕಟ್ಟಿಗೆ ಯೂಸ್ ಮಾಡಿ ಯಾರೆಲ್ಲ ಫುಡ್ ಮಾಡ್ತಿರೋ ಆ ಹೋಟೆಲ್ ಗಳೆಲ್ಲ ಕಂಟಿನ್ಯೂ ಆಗ್ತುಂಟು. ಅಂಡ್ ಗ್ಯಾಸ್ ಯೂಸ್ ಮಾಡ್ತಿದ್ದವರು ಕಟ್ಟಿಗೆಯನ್ನೆಲ್ಲ ಯೂಸ್ ಮಾಡಿ ಫುಡ್ ಮಾಡಲಿಕ್ಕೆ ತಯಾರು ಮಾಡ್ತಿದ್ದಾರೆ. ಸೊ ಈ ವಿಷಯಗಳೆಲ್ಲ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಆಗಲ್ಲ. ಸೊ ಇದಕ್ಕೆ ರಿಯಲ್ ರೀಸನ್ ಏನು, ಇಂಡಿಯಾಗೆ ಗ್ಯಾಸ್ ಎಲ್ಲಿಂದ ಬರ್ತದೆ, ಇಂಡಿಯಾದಲ್ಲಿ ಗ್ಯಾಸ್ ಸಪ್ಲೈ ನಾವು ಇಂಡಿಯಾದಲ್ಲಿ ಉತ್ಪಾದನೆ ಮಾಡುವುದಿಲ್ಲ ಅಂತ ಕೇಳಿದ್ರೆ, ಎಸ್, ಇಂಡಿಯಾದಲ್ಲಿ ನಾವು ಉತ್ಪಾದನೆ ಮಾಡ್ತೇವೆ, ಪ್ರೊಡಕ್ಷನ್ ಇದೆ, ಗ್ಯಾಸ್ ಪ್ರೊಡಕ್ಷನ್ ಇದೆ. ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ರೆ ಮೋರ್ ದೆನ್ 60% ಆಫ್ ಗ್ಯಾಸ್ ನಾವು ಇಂಪೋರ್ಟ್ ಮಾಡ್ತಿದ್ದೇವೆ. ಹೊರದೇಶದಿಂದ ನಾವು ಅದನ್ನು ಖರೀದಿ ಮಾಡ್ತಿದ್ದೇವೆ, ನಾವು ತಗೊಳ್ತಿದ್ದೇವೆ. ಮೇನ್ಲಿ ಫ್ರಮ್ ಸೌದಿ ಅರೇಬಿಯಾ, ಕತಾರ್, ಇರಾನ್ ಈ ತರ ಮಿಡಲ್ ಈಸ್ಟ್ ರೀಜನ್ ಇಂದ ನಾವು ಪೆಟ್ರೋಲಿಯಂ, ಗ್ಯಾಸ್ ಎಲ್ಲವನ್ನು ಸಹ ನಾವು ತಗೊಳ್ತಿದ್ದೇವೆ. ಸೊ ಅಲ್ಲಿ ಏನಾದ್ರು ಆ ಮಿಡಲ್ ಈಸ್ಟ್ ರೀಜನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಉಂಟಾದ್ರೆ ನಮ್ಗೆ ಪೆಟ್ರೋಲಿಯಂ, ಗ್ಯಾಸ್ ಈ ತರ ಸಪ್ಲೈ ಆಗೋದಕ್ಕೆ ಸಹ ಎಫೆಕ್ಟ್ ಮಾಡ್ತದೆ. ಎಕ್ಸಾಕ್ಟ್ಲಿ ಈಗ ಆಗ್ತಿರೋದು ಅದೇ. ಮಿಡಲ್ ಈಸ್ಟ್ ನಲ್ಲಿರುವ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಆಗುತ್ತಿರುವ ಯುದ್ಧದ ಪ್ರಭಾವದಿಂದ ಇನ್ಕ್ಲೂಡಿಂಗ್ ಇಂಡಿಯಾ ಹಲವಾರು ದೇಶಗಳು ಈ ತರ ಪೆಟ್ರೋಲಿಯಂ, ಗ್ಯಾಸ್ ಆ ತರ ಶಾರ್ಟೇಜ್ ಪ್ರಾಬ್ಲಮ್ ಅನ್ನು ಬಂದ್ಬಿಟ್ಟು ಫೇಸ್ ಮಾಡ್ತಾ ಇದ್ದೇವೆ. ಎಸ್, ರೀಸೆಂಟ್ ಟೈಮ್ ಅಲ್ಲಿ ನೋಡಿದ್ರೆ ಇರಾನ್ ವರ್ಸಸ್ ಇಸ್ರೇಲ್ ವಾರ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತುಂಟು. ಗ್ರಾಫ್ ಚಾರ್ಟ್ ಬಂದ್ಬಿಟ್ಟು ಮೇಲೆ ಹೋಗ್ತುಂಟು ಹೊರತು ಅದು ಕಮ್ಮಿ ಆಗ್ತಾ ಇಲ್ಲ. ತುಂಬಾ ಕಂಟ್ರಿಗಳು ಈ ವಾರ್ ನಲ್ಲಿ ಇನ್ವಾಲ್ವ್ ಆಗ್ತುಂಟು. ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಬಂದ್ಬಿಟ್ಟು ನೋಡಿದ್ರೆ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಇರಾನಿಗೆ ಹೊಡಿತಿದ್ದಾರೆ, ಓಪನ್ ಆಗಿ ಅವರು ಹೊಡಿತಿದ್ದಾರೆ. ಸೊ ಈ ವಾರ್ ಟೆನ್ಷನ್ ನಿಂದ ಶಿಪ್ಪಿಂಗ್ ರೂಟ್ಸ್ ಎಲ್ಲ ರಿಸ್ಕ್ ಆಗ್ತಾ ಉಂಟು. ಅಂಡ್ ಆಯಿಲ್ ಅಂಡ್ ಗ್ಯಾಸ್ ಟ್ರಾನ್ಸ್ಪೋರ್ಟ್ ಎಲ್ಲ ತುಂಬಾ ಸ್ಲೋ ಆಗಿದೆ. ಇನ್ಶೂರೆನ್ಸ್ ನ ಕಾಸ್ಟ್ ಕೂಡ ತುಂಬಾ ಇನ್ಕ್ರೀಸ್ ಆಗ್ತುಂಟು. ಸೊ ಈ ಎಲ್ಲಾ ರೀಸನ್ ಗಳು ನಮ್ಗೆ ಎಫೆಕ್ಟ್ ಮಾಡ್ತಿದ್ರೆ, ಮೇನ್ ರೀಸನ್ ಬಂದ್ಬಿಟ್ಟು ನೋಡಿದ್ರೆ ಮಿಡಲ್ ಈಸ್ಟ್ ಇಂದ ಇಂಡಿಯಾಗೆ ಶಿಪ್ ಬರ್ಬೇಕಾದ್ರೆ ಒಂದು ವೇ ಉಂಟು, ಒಂದು ದಾರಿ ಉಂಟು. ಆ ದಾರಿ ಮೂಲಕವೇ ಎಲ್ಲ ಶಿಪ್ ಗಳು ಕೂಡ ಪಾಸ್ ಆಗ್ಬೇಕು. ಸ್ಟ್ರೈಟ್ ಆಫ್ ಹಾರ್ಮಸ್ ಅಂತ ಹೇಳುವ ಸಿ ವೇಸ್ ನಲ್ಲಿ ಎಲ್ಲ ಶಿಪ್ ಗಳು ಕೂಡ ಪಾಸ್ ಆಗ್ಬೇಕು. ಈ ರೂಟ್ ಏನಿದೆ, ಸ್ಟ್ರೈಟ್ ಆಫ್ ಹಾರ್ಮಸ್ ಅಂತ ಹೇಳುವ ರೂಟ್ ಬಂದ್ಬಿಟ್ಟು ವರ್ಲ್ಡಿನ ಒಂದು ತುಂಬಾ ಒಂದು ಇಂಪಾರ್ಟೆಂಟ್ ಆದ ಒಂದು ಆಯಿಲ್ ರೂಟ್. ಬಿಕಾಸ್ ವರ್ಲ್ಡಿನಲ್ಲಿ ಆಗುವ ಆಯಿಲ್ ಸಪ್ಲೈ ಬಂದ್ಬಿಟ್ಟು ಈ ದಾರಿ ಮೂಲಕವೇ 20% ಆಫ್ ದ ಆಯಿಲ್ ಸಪ್ಲೈ ಬಂದ್ಬಿಟ್ಟು ಈ ದಾರಿ ಮೂಲಕವೇ ಆಗ್ತದೆ. ಸೊ ಈಗ ಈ ದಾರಿಯನ್ನು ಬಂದ್ಬಿಟ್ಟು ಇರಾನ್ ಬಂದ್ಬಿಟ್ಟು ಯಾರು ಕೂಡ ಯಾವ ಶಿಪ್ ಕೂಡ ಪಾಸ್ ಆಗಬಾರ್ದು ಅಂತ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಇರಾನ್ ಅಲ್ಲಿ ಎಲ್ಲ ಅವರ ಸುಪ್ರೀಂ ಲೀಡರ್ಸ್ ಎಲ್ಲರೂ ಸಾಯ್ತಿದ್ದಾರೆ ಬಾಂಬ್ ದಾಳಿಯಿಂದ. ಸೊ ನಿಮ್ಗೆ ಮಾತ್ರ ಆಯಿಲ್ ಬೇಕಂತ ಹೇಳಿಕೊಂಡು ಈ ದಾರಿಯನ್ನು ಬಂದ್ಬಿಟ್ಟು ಈಗ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಸೊ ಈ ರೀಸನ್ ನಿಂದ ಶಿಪ್ಸ್ ಎಲ್ಲ ತುಂಬಾ ಸ್ಲೋ ಆಗ್ತಿದ್ದಾರೆ. ಸೊ ಬೇರೆ ಆಲ್ಟರ್ನೇಟಿವ್ ರೂಟ್ ಅನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ಸೊ ಆ ತರ ರೀಸನ್ ಗಳಿಂದ ಈಗ ಇಂಡಿಯಾಗೆ ಬಂದ್ಬಿಟ್ಟು ಶಿಪ್, ಆಯಿಲ್, ಗ್ಯಾಸ್ ಆ ಸಪ್ಲೈ ಬಂದ್ಬಿಟ್ಟು ತುಂಬಾ ಡಿಲೇ ಆಗ್ತಾ ಉಂಟು. ಸೊ ಇದರಿಂದನೇ LPG ಬಂದ್ಬಿಟ್ಟು ಇಂಡಿಯಾಗೆ ತುಂಬಾ ಸ್ಲೋ ಆಗಿ ಬರುವ ಕಾರಣ ನಾವು ಈ ರೀತಿಯ ಪ್ರಾಬ್ಲಮ್ ಗಳನ್ನೆಲ್ಲ ಫೇಸ್ ಮಾಡ್ತಿದ್ದೇವೆ. ಸೊ ಆದ್ದರಿಂದ ನಾವು ಫೇಸ್ ಮಾಡ್ತಿರೋದು ಬಂದ್ಬಿಟ್ಟು ಈಗ ಇಂಡಿಯಾಕ್ಕೆ ನಾವು ಸಪ್ಲೈ ಕಮ್ಮಿ ಉಂಟು, ಹೊರದಿಂದ ನಾವು ಇಂಪೋರ್ಟ್ ಮಾಡುವುದು ಬಂದ್ಬಿಟ್ಟು ಬರ್ತಿಲ್ಲ, ಕಮ್ಮಿ ಡಿಲೇ ಆಗ್ತಾ ಉಂಟು. ಸೊ ಆ ರೀಸನ್ ನಿಂದ ನಮ್ಮಲ್ಲಿ ಇಂಡಿಯಾದಲ್ಲಿ ಬಂದ್ಬಿಟ್ಟು ಹೈ ಪಾಪ್ಯುಲೇಷನ್ ಇರುವ ಕಾರಣ ನಮ್ಗೆ LPG ಎಲ್ಲ ಮನೆಯಲ್ಲಿ ಸಹ LPG ಗ್ಯಾಸ್ ಎಲ್ಲರ ಮನೆಯಲ್ಲಿ ಸಹ ನಾವು ಫುಡ್ ಮಾಡಬೇಕು. ಸೊ ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಬಂದ್ಬಿಟ್ಟು ಕಮ್ಮಿ ಇದೆ. ನಾವು ನೋಡಿದ್ರೆ ಬ್ಯಾಂಗ್ಳೂರ್, ಮೈಸೂರು, ಮಂಗಳೂರು ಈ ತರ ಪ್ಲೇಸ್ ಅಲ್ಲಿ ಎಲ್ಲ ನೋಡಿದ್ರೆ ಪಾಪ್ಯುಲೇಷನ್ ತುಂಬಾ ಉಂಟು. ಅಂಡ್ PG ಹೋಟೆಲ್ಸ್ ಎಲ್ಲ ತುಂಬಾ ಇದೆ. ಅಂಡ್ ಮೇನ್ ಆಗಿ ಗ್ಯಾಸ್ LPG ಬಂದ್ಬಿಟ್ಟು ಇಂಡಸ್ಟ್ರೀಸ್ ಏರಿಯಾಗೆ ಸಹ LPG ಯೂಸ್ ಮಾಡುವ ಕಾರಣ ಈ ಎಲ್ಲ ತುಂಬಾ ನಾವು ಗ್ಯಾಸ್ ನ ಯೂಸೇಜ್ ಬಂದ್ಬಿಟ್ಟು ತುಂಬಾ ಇರುವ ಕಾರಣ ನಮ್ಗೆ ಈಗ ಶಾರ್ಟೇಜ್ ಆಗಿ ಫೀಲ್ ಆಗ್ತಾ ಉಂಟು. ಈ ಎಲ್ಲ ಪ್ರಾಬ್ಲಮ್ ಗಳಿಗೆ, LPG ಶಾರ್ಟೇಜ್ ಗೆ ಗೌರ್ಮೆಂಟ್ ಬಂದ್ಬಿಟ್ಟು ಏನ್ ಆಕ್ಷನ್ ತಗೊಳ್ತಿದ್ದಾರೆ ಅಂತ ನೋಡುವ. ಗೌರ್ಮೆಂಟ್ ನ ಆಕ್ಷನ್ ಬಂದ್ಬಿಟ್ಟು ನೋಡಿದ್ರೆ ಇಂಡಿಯಾದಲ್ಲಿ ಲಾರ್ಜ್ ಅಮೌಂಟ್ ಆಫ್ ಗ್ಯಾಸ್ LPG ಅನ್ನು ಸಪ್ಲೈ ಮಾಡುದು ಬಂದ್ಬಿಟ್ಟು ಲಾರ್ಜ್ ಅಮೌಂಟ್ ಆಫ್ ಸಪ್ಲೈ ಮಾಡುವ ಕಂಪನೀಸ್ ಬಂದು ನೋಡಿದ್ರೆ ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಸ್ ಅಂಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಈ ಕಂಪನೀಸ್ ಗಳೆಲ್ಲ ಲಾರ್ಜ್ ಅಮೌಂಟ್ ಆಫ್ LPG ಅನ್ನು ಸಪ್ಲೈ ಮಾಡ್ತದೆ. ಗೌರ್ಮೆಂಟ್ ಬಂದ್ಬಿಟ್ಟು ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಫಸ್ಟ್ ಬಂದ್ಬಿಟ್ಟು ನೀವು ಡೊಮೆಸ್ಟಿಕ್ ಸಿಲಿಂಡರ್ ಅನ್ನು ಸಪ್ಲೈ ಮಾಡಬೇಕು, ಲೇಟರ್ ಬಂದ್ಬಿಟ್ಟು ಇಂಡಸ್ಟ್ರೀಸ್ ಏರಿಯಾ, ಹೋಟೆಲ್ಸ್ ಗೆಲ್ಲ ಸಪ್ಲೈ ಮಾಡ್ಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸಿಂಪಲ್ ರೀಸನ್ ಬಂದ್ಬಿಟ್ಟು ನೋಡಿದ್ರೆ ಎಲ್ಲರ ಮನೆಗೆ ಸಹ ಗ್ಯಾಸ್ ಸಪ್ಲೈ ಆಗ್ತದೆ, ಎಲ್ಲರೂ ಸಹ ನಾವು ಫುಡ್ ಎಲ್ಲ ಮಾಡಿ ನಾವು ಸರ್ವೈವ್ ಆಗ್ಬಹುದು. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಅಲ್ಲಿ LPG ಶಾರ್ಟೇಜ್ ಆಗ್ತುಂಟು, ಜನರು ಫೇಸ್ ಮಾಡ್ತಿದ್ದಾರೆ ಈ ತರ ಪ್ರಾಬ್ಲಮ್ ಗಳನ್ನ ಅಂತ ಗೊತ್ತಾದ್ಮೇಲೆ ಎಲ್ಲ ಜನರು ಕೂಡ ಬೇಗ ಎಲ್ಲರೂ ಸಹ ಪ್ರೀ ಬುಕ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಬ್ಯಾಕಪ್ ಸಿಲಿಂಡರ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇನ್ನು ಕೆಲವು ಜನರು ಬ್ಯಾಕಪ್ ಸಿಲಿಂಡರ್ ಗಳನ್ನು ತುಂಬಾ ಕಲೆಕ್ಟ್ ಮಾಡ್ತಿದ್ದಾರೆ. ಬಿಕಾಸ್ LPG
ಬೇಡಿಕೆ ಬಂದು ಹೆಚ್ಚಾದಾಗ ಅದನ್ನು ಅಧಿಕ ರೇಟ್ ಅಲ್ಲಿ ನಾವು ಮಾರಬಹುದು, ಸೇಲ್ ಮಾಡಬಹುದು ಎನ್ನುವ ಕಾರಣಕ್ಕೆ ಬಂದ್ಬಿಟ್ಟು ಎಲ್ಲರೂ ಸಹ ತುಂಬಾ LPG ಯನ್ನೆಲ್ಲ ಸ್ಟೋರ್ ಮಾಡಿ ಇಡ್ತಿದ್ದಾರೆ. ಸೊ ಈ ಎಲ್ಲ ರೀಸನ್ಗಳು ಬಂದ್ಬಿಟ್ಟು ನಮ್ಗೆ LPG ಗ್ಯಾಸ್ ಬಂದ್ಬಿಟ್ಟು ಶಾರ್ಟೇಜ್ ಆದಾಗಿ ಫೀಲ್ ಮಾಡಿಸ್ತಾ ಉಂಟು. ಬಿಕಾಸ್ ನಮ್ಗೆ ಸಪ್ಲೈ ಆಗ್ತಿಲ್ಲ, ಡಿಮಾಂಡ್ ಬಂದ್ಬಿಟ್ಟು ಹೆಚ್ಚಾಗ್ತಿದೆ. ಸೊ ಈ ರೀಸನ್ ನಿಂದಾನೇ ನಮ್ಗೆ ಈ ಪ್ರಾಬ್ಲಮ್ ಅನ್ನು ನಾವೀಗ ಫೇಸ್ ಮಾಡ್ತಿದ್ದೇವೆ. ಆಕ್ಚುಲಿ ನೋಡಿದ್ರೆ LPG ಗ್ಯಾಸ್ ಸಪ್ಲೈ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ಟಾಪ್ ಆಗ್ಲಿಲ್ಲ, ಚೂರು ಡಿಲೇ ಆಗ್ತಿದೆ ಅಷ್ಟೇ. ಸೊ ಹೀಗೇನೆ ಕಂಟಿನ್ಯೂ ಆದ್ರೆ ಫ್ಯೂಚರ್ ಸಿಚುವೇಶನ್ ಏನಂತ ನೋಡಿದ್ರೆ ಇಂಡಿಯಾದಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಎಂತ ಹೇಳ್ತಿದ್ದಾರೆ ಅಂದ್ರೆ 1 or 2 weeks ಅಲ್ಲಿ ಈ ಎಲ್ಲ ಪ್ರಾಬ್ಲಮ್ಸ್ ಗಳ ನಾರ್ಮಲ್ ಮೋಡಿಗೆ ಬರ್ತದೆ ಅಂತ ಹೇಳ್ತಾರೆ. ಬಿಕಾಸ್ ನ್ಯೂ ಶಿಪ್ಮೆಂಟ್ ಇಸ್ ಕಮ್ಮಿಂಗ್ ಅಂಡ್ ರೆಫಿನರೀಸ್ ಎಲ್ಲ ಪ್ರೊಡಕ್ಷನ್ ಅನ್ನು ಹೆಚ್ಚು ಮಾಡ್ತಿದ್ದಾರೆ ಅಂಡ್ ಶಿಪ್ಮೆಂಟ್ ಅಲ್ಲಿ ಇಂಪ್ರೂವ್ ಇದೆ. ಸೊ ನಾವು ಪ್ಯಾನಿಕ್ ಆಗ್ಬೇಕಂತ ಇಲ್ಲ, ಎಲ್ಲ ಸಹ ನಾರ್ಮಲ್ ಮೋಡಿಗೆ ಬರ್ತದೆ. ಫೈನಲಿ ಹೌ ಪೀಪಲ್ ಕ್ಯಾನ್ ಮ್ಯಾನೇಜ್, ನಾವು ಜನರು ಹೇಗೆ ಇದನ್ನು ಮ್ಯಾನೇಜ್ ಮಾಡಬಹುದು ಅಂತ ನೋಡಿದ್ರೆ ಗ್ಯಾಸ್ ಅನ್ನು ಯೂಸ್ ಮಾಡುವುದನ್ನು ಚೂರು ಕಮ್ಮಿ ಮಾಡಿ ಅಂಡ್ ಫುಡ್ ಪ್ಲಾನಿಂಗ್ ಅಲ್ಲಿ, ಕುಕಿಂಗ್ ಪ್ಲಾನಿಂಗ್ ಅಲ್ಲಿ ಚೂರು ಚೇಂಜ್ ಮಾಡಿ ಅಂಡ್ ಇಂಡಕ್ಷನ್ ಸ್ಟವ್, ಗ್ಯಾಸ್ ಕುಕ್ಕರ್ ಅನ್ನೆಲ್ಲ ಯೂಸ್ ಮಾಡಿ. ಬಿಕಾಸ್ ಕುಕ್ಕರ್ ಎಲ್ಲ ಚೂರು ಬೇಗ ಕಮ್ಮಿ ಗ್ಯಾಸ್ ಅನ್ನು ಯೂಸ್ ಮಾಡ್ತದೆ. ಅಂಡ್ ಕಲೆಕ್ಟ್ ಮಾಡುದು, ಗ್ಯಾಸ್ ಅನ್ನು ಕಲೆಕ್ಟ್ ಮಾಡಿ ಇಡುವುದನ್ನು ಕಮ್ಮಿ ಮಾಡಿ. ಸೊ ನಾವು ಕಲೆಕ್ಟ್ ಮಾಡಿ ಅನ್ನೆಸರಿ ಆಗಿ ನಾವು ಕಲೆಕ್ಟ್ ಮಾಡಿ ಇಡುವುದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಮಗೆ ಗ್ಯಾಸ್ ನ ಡಿಮಾಂಡ್ ಹೆಚ್ಚು ಮಾಡ್ತದೆ. ಡಿಮಾಂಡ್ ಹೆಚ್ಚು ಮಾಡಿದಾಗ ನಮ್ಗೆ ಅದು ಶಾರ್ಟೇಜ್ ಆದಾಗೆ ಫೀಲ್ ಮಾಡ್ತದೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ನಮ್ಮಲ್ಲಿ ನಾರ್ಮಲ್ ಮೋಡಿಗೆನೆ ಬರಬಹುದು. ಅಂಡ್ ಫೈನಲಿ ನಾವು ಕರ್ನಾಟಕದಲ್ಲಿ ನಾವೀಗ ಫೇಸ್ ಮಾಡುತ್ತಿರುವ LPG ಶಾರ್ಟೇಜ್ ಬಂದ್ಬಿಟ್ಟು ಅದು ಲೋಕಲ್ ಪ್ರಾಬ್ಲಮ್ ಅಲ್ಲ, ಮಿಡಲ್ ಈಸ್ಟ್ ನಲ್ಲಿ ಆಗ್ತಿರುವ ವಾರ್ನ ಪ್ರಾಬ್ಲಮ್ ಇಂದ, ಶಿಪ್ಮೆಂಟ್ ಡಿಲೇ ಇಂದ, ಸೊ ಹೈ ಡಿಮ್ಯಾಂಡ್ ಹೆಚ್ಚಾಗ್ತಿರುವ ಕಾರಣದಿಂದ ನಾವು ಈ ಪ್ರಾಬ್ಲಮ್ ಅಲ್ಲ ಫೇಸ್ ಮಾಡ್ತಿದ್ದೇವೆ. ಫೈನಲಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಈ ಸಿಚುವೇಶನ್ ಬಂದ್ಬಿಟ್ಟು ಸ್ಲೋಲಿ ನಾರ್ಮಲ್ ಆಗ್ತಾ ಉಂಟು, ನಾರ್ಮಲ್ ಮೋಡಿಗೆ ಬರ್ತಾ ಉಂಟು. ಎಲ್ಲ ಪ್ರಾಬ್ಲಮ್ ಕೂಡ ರಿಸಾಲ್ವ್ ಆಗ್ತದೆ ಅಂತ ನಾವು ಕಾದು ನಿಂತು ನೋಡುವ. ಅಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡುವ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬೈ ಗಾಯ್ಸ್.